ಧಿಕ್ಕಾರ 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 ಧಿಕ್ಕಾರ. ಬಳ್ಳಾರಿ ನಗರದಲ್ಲಿ ಇದೇ ಡಿಸೆಂಬರ್ 20ರಂದು ಬೆಳಿಗ್ಗೆ ರಾಯಲ್ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅವಮಾನಿಸಿದ್ದಾರೆ ಎಂದು ಆರೋಪಿಸಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಅಲ್ಲಂ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಹಾಗೂ ಪದಾಧಿಕಾರಿಗಳು ಮುಖಂಡರ ಸಮ್ಮುಖದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದ್ದು, ಬಳ್ಳಾರಿಯ ಡಿಸಿಸಿ ವತಿಯಿಂದ ನಡೆದಂತಹ ಪ್ರತಿಭಟನೆಯಲ್ಲಿ ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿ ಕೇಂದ್ರ ಸಚಿವ ಸಂಪುಟದಿಂದ ಅಮಿತ್ ಶಾ ಅವರನ್ನ ಕೈ ಬಿಡಬೇಕೆಂದು ಆಗ್ರಹಿಸಿದರಲ್ಲದೆ ದೇಶದ ಜನತೆಗೆ ಅಮಿತ್ ಶಾ ಕ್ಷಮೆಯಾಚಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇನ್ನು ಅಂಬೇಡ್ಕರ್ ಅವರಿಂದಲೇ ಸತತವಾಗಿ 3 ಬಾರಿ ದೇಶದ ಗೃಹ ಮಂತ್ರಿಗಳಾಗಿದ್ದೀರಿ ಎಂಬುದನ್ನು ಮರೆಯಬಾರದು. ಕೂಡಲೇ ಪ್ರಧಾನಮಂತ್ರಿಗಳು ಇವರನ್ನ ಸಂಪುಟದಿಂದ ವಜಾಗೊಳಿಸಬೇಕು. ರಾಷ್ಟ್ರಪತಿ ಮಧ್ಯಪ್ರವೇಶಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅಂಬೇಡ್ಕರ್ ಬಗ್ಗೆ ಮಾತಾಡಿದರೆ ಸಹಿಸುವುದಿಲ್ಲ ಎಂದು ಜಿಲ್ಲಾಧ್ಯಕ್ಷ ಅಲ್ಲಂ ಪ್ರಶಾಂತ್ ಅವರು ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಡಿಸಿಸಿ ಅಧ್ಯಕ್ಷ ಅಲ್ಲಂ ಪ್ರಶಾಂತ್, ಬಾಬು ಜಗಜೀವನ್ ರಾಮ್, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುಂಡ್ರಿಗಿ ನಾಗರಾಜ್, ಪಾಲಿಕೆಯ ಮೇಯರ್ ಮುಲ್ಲಂಗಿ ನಂದೀಶ್ ಮತ್ತು ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿ ಆಯಾಜ್ ಅಹಮದ್, ಡಿಸಿಸಿ ಕಾರ್ಯಾಧ್ಯಕ್ಷ ವಿಷ್ಣುವರ್ಧನ್, ಪಾಲಿಕೆಯ ಸದಸ್ಯರಾದ ಫೇರಂ ಎಕ್ಕಿ, ಹೊನ್ನಪ್ಪ, ಸಮೀರ್, ಕಾಂಗ್ರೆಸ್ ಹಿರಿಯ ಮುಖಂಡ ಎಲ್ ಮಾರೆನ್ನ, ಕಲ್ಲು ಕಂಬ ಪಂಪಾಪತಿ, ಶಿವರಾಜ್, ಕನೇಕಲ್ಲು ಮೆಹಬೂಬ್ ಸಾಬ್ ಮತ್ತು BM ಪಾಟೀಲ್ ಸೇರಿದಂತೆ ಅರುಣ್ ಕುಮಾರ್, ಮಾಜಿ ಮೇಯರ್ ಬೇನಕಲ್ ಬಸವರಾಜ್, ಏರುಕೂಲ ಸ್ವಾಮಿ ಮತ್ತು ರೇಡಿಯೋ ಪಾರ್ಕ್ ಸರಗು ನಾಗರಾಜ್, ಮಹಿಳಾ ಜಿಲ್ಲಾಧ್ಯಕ್ಷರಾದಂತಹ MS ಮಂಜುಳಾ ಮತ್ತು ಕಾಂಗ್ರೆಸ್ ಮುಖಂಡರಾದ H ಸಿದ್ದೇಶ್ ಸೇರಿದಂತೆ BA ಮಲ್ಲೇಶ್ವರಿ, ಯರಗುಡಿ ಗೋಪಾಲ್, ರಾಜು, ಶ್ರೀನಿವಾಸ ಭಂಡಾರಿ, ಯೂತ್ ಇಂಟೆಕ್ ಜಿಲ್ಲಾಧ್ಯಕ್ಷ ರೂಪನಗುಡಿ ರಾಮಾಂಜಿನಿ, ಅಸುಂಡಿ ಹನುಮೇಶ್, ನಾಗಲಕೆರೆ ಗೀತಾ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಅಂಬೇಡ್ಕರ್ 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 ಅಂತ ಕೆಲವು ಬಾರಿ ಹೇಳಿ ಅವ್ರನ್ನ ಸಂವಿಧಾನ ಫಾದರ್ ಆಫ್ ದಿ ನೇಷನ್ ಮಹಾತ್ಮ ಗಾಂಧಿ ಅವ್ರನ್ನ ಕೂಡ ಏ ರೀತಿ ಮಾಡಿದ್ದಾರೆ. ಅವರು ಅದೇ ರೀತಿಯಾಗಿ ಅಂಬೇಡ್ಕರ್ ಅವ್ರನ್ನ ಕೂಡ ವ್ಯಂಗ್ಯವಾಗಿ, ಬಹಳ ವ್ಯಂಗ್ಯವಾಗಿ ಅವ್ರು ಹೇಳ್ತಕ್ಕಂಥ ಫ್ಯಾಷನ್ ಅಂದ್ರೆ ಫ್ಯಾಷನಬಲ್ ವರ್ಡ್ ಅಂತ ಹೇಳಿದ್ದಾರೆ. ಇವತ್ತು ಅವರಿಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಅವ್ರ ಬಗ್ಗೆ ಎಷ್ಟು ಕಾಳಜಿ ಇದೆ, ಎಷ್ಟು ಮರ್ಯಾದೆ ಇದೆ ಅನ್ನೋದು ಅವ್ರು ಇವತ್ತು ಓಪನ್, ಇವತ್ತು ಬರೀ ಕರ್ನಾಟಕ ರಾಜ್ಯ ಅಲ್ಲ, ದೇಶ ಅಲ್ಲ, ಇಡೀ ಜಗತ್ತು ನೋಡ್ತಕ್ಕಂಥ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದಾರೆ. ಅಂದ್ರೆ ಅವರ ತಲೆ, ಅವರ ಬುದ್ಧಿ, ಅವರು ಎಷ್ಟು ಯಾವ ಲೆವೆಲ್ ಅಲ್ಲಿ ಇದ್ದಾರೆ ಅನ್ನೋದು ಅವರಾಗೆ ಅವರು ನೋಡ್ಸ್ಕೊಂಡಿದ್ದಾರೆ. ಈಗ ನಾವು ಒಂದೇ ಅಲ್ಲದೆ ಅವರು ಸಮಾಜದ ಬಗ್ಗೆ ಮಾತಾಡಿದ್ದಾರೆ, ಸಮಾಜದ ಬಗ್ಗೆ ಕೂಡ ಬಹಳ ಹೀನಾಯ ರೀತಿಯಾಗಿ ಮಾತಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಹೇಳಲಿಕ್ಕೆ ಏನ್ ಇಚ್ಛೆ ಪಡ್ತೀವಿ ಅಂದ್ರೆ, ನಾವು ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ಇಂಡಿಪೆಂಡೆನ್ಸ್ ಬಂದಾಗಿಂದ ಇವತ್ತಿನವರೆಗೂ ಎತ್ತಿಡ್ತಕ್ಕಂಥ ಒಂದೇ ಪಾರ್ಟಿ ಅಂದ್ರೆ ಬರೀ SC ಸಮಾಜ ಒಂದೇ ಅಲ್ಲ, ಎಲ್ಲಾ ಸಮಾಜಗಳನ್ನ ಎತ್ತಿಡ್ತಕ್ಕಂಥ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ. ಇವತ್ತು ರಿಸರ್ವೇಶನ್ ಇರ್ಲಿ, ಸೆನ್ಸಸ್ ರಿಸರ್ವೇಶನ್ ಹೇಳ್ತಕ್ಕಂಥ ಇರೋದು ನಮ್ಮ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಮತ್ತು ರಿಸರ್ವೇಶನ್ ಒಂದೇ ಅಲ್ಲ, ಉದ್ಯೋಗ ಆಗ್ಲಿ, ಸ್ಕಾಲರ್ಶಿಪ್ ಆಗ್ಲಿ, ಅತಿ ಹೆಚ್ಚಿನ ಆದ್ಯತೆ ಕೊಟ್ಟು ಮಾಡದೇ ಇರೋದು ಒಂದೇ ಪಾರ್ಟಿ, ಅದು ಕಾಂಗ್ರೆಸ್ ಪಾರ್ಟಿ. ಇವತ್ತು ಒಂದು ಹೆಚ್ಚಿನ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಒಂದು ದೊಡ್ಡ ಉದಾಹರಣೆ ಅಂದ್ರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ AICC ಅಧ್ಯಕ್ಷರ ಮಾಡಿ ಒಂದು ದೊಡ್ಡ ಲೆಕ್ಕದಲ್ಲಿ, ಒಂದು ದೊಡ್ಡ ಇಡೀ ಇಂಡಿಯಾದಲ್ಲಿ ದೊಡ್ಡ ಸ್ಥಾನದಲ್ಲಿ ಕೊಟ್ಟು ಮರ್ಯಾದೆ ಕೊಟ್ಟಿದ್ದೇನೆ. ಎಂತ ಸುಳ್ಳದಿಂದ ಗೆದ್ದು ಬಂದು ಜನರ ಬಗ್ಗೆ, ಒಂದು ಹೆಣ್ಮಗಳ ಬಗ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮಿನಿಸ್ಟರ್ ಇದ್ದಾರೆ, ಅವ್ರು ಬಿಡ್ರಿ, ಒಂದು ಹೆಣ್ಮಗಳ ಬಗ್ಗೆ ಅಂತ ಒಂದು ಪದವನ್ನು ಉಪಯೋಗಿಸೋದು ನಮಗೂ ನಾಚಿಕೆ ಆಗ್ತಾ ಇದೆ. ಆ ಪದ ಬಳಸಲಿಕ್ಕೆ ಇವತ್ತು ಅಂತ ಪದ ಅಸೆಂಬ್ಲಿಯಲ್ಲಿ ಹೇಳ್ತಾರೆ ಅಂದ್ರೆ ಅವ್ರಿಗೆ ಎಂತ ಕೀಳವಾದದ್ದು ಅಂತ ಇನ್ಸಿಡೆಂಟ್ ಯಾವತ್ತೂ ಆಗ್ಬಾರ್ದು ಅಂತ ಇನ್ಸಿಡೆಂಟ್ ಆಗಿದೆ. ರಿಸರ್ವೇಶನ್ ಕಮ್ಮಿ ಮಾಡಿದ್ದಾರೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಕಮ್ಮಿ ಮಾಡಿದ್ದಾರೆ, ಎಲ್ಲ ಕಮ್ಮಿ ಮಾಡಿದ್ದಾರೆ ಅಂತ ಇದ್ರೆ ಬಡವರಿಗೆ, ಸಮಾಜದ ಬಡವರಿಗೆ ಅವ್ರು ಏನು ಆದ್ಯತೆ ಕೊಟ್ಟು ಮಾಡ್ರಿ, ಮತ್ತು ಇಂಥವೆಲ್ಲ ಮೋಸ ಹೋಗಂತ ಮಾತುಗಳು ಮಾತಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ಇವತ್ತು ಖಂಡಿಸ್ತೀನಿ. ನಮಸ್ಕಾರ. ಈಗಾಗಲೇ ಮೊನ್ನೆ ತಾನೇ ಇಡೀ ದೇಶ ತುಂಬಾ ಜನರೆಲ್ಲ ಗಮನಿಸಿದ್ದಾರೆ, ಅಮಿತ್ ಶಾ ಅವರು ಒಬ್ಬ ಕೊಲೆಗಡಕ ಮೊದಲನೇದಾಗಿ, ಆಮೇಲೆ ಆ ರಾಜ್ಯದಿಂದ ಗಡಿಪಾರ ಆಗಿರ್ತಕ್ಕಂಥ ವ್ಯಕ್ತಿ, ಅವ್ರನ್ನ ಈ ದೇಶದ ಗೃಹ ಮಂತ್ರಿ ಮಾಡಿದ್ದೇ ದೊಡ್ಡ ತಪ್ಪು. ಇಂತಹ ಸಂದರ್ಭದಲ್ಲಿ ಅವರಿಗೆ ಸಂವಿಧಾನದ ಬಗ್ಗೆ ಆಗ್ಲಿ, ಅಂಬೇಡ್ಕರ್ ಬಗ್ಗೆ ಆಗ್ಲಿ ಯಾವ ತರ ಗೌರವ ಇರ್ತದೆ ನಾವು ಯೋಚನೆ ಮಾಡ್ಬೇಕು ತಾನೆ. ಗೌರವ ಯಾವ ರೀತಿ ಇರುತ್ತೆ? ಇವತ್ತು ಅವ್ರು ಹೇಳ್ತಾರೆ ಅಂಬೇಡ್ಕರ್ 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 ಅಂತೇಳಿ ಫ್ಯಾಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅದ್ರ ಬದಲು ಒಂದು 100 ಸರಿ
ಅಂಬೇಡ್ಕರ್ ಬದಲು ದೇವ್ರ ಜಪ ಮಾಡಿದ್ರೆ 7 ಜನ್ಮಗಳು ಸ್ವರ್ಗ ಸಿಕ್ತಿದೆ ಅಂತ ಹೇಳಿದ್ರಲ್ಲ, ನಾವ್ ಹೇಳ್ತೀವಿ ಅಂಬೇಡ್ಕರ್ ಜಪ ಮಾಡಿದ್ರೆ ನಮಗೆ ಸ್ವಾಭಿಮಾನ ಸಿಕ್ಕಿದೆ. ಅಂಬೇಡ್ಕರ್ ಜಪ ಮಾಡಿದ್ರೆ ನಮಗೆ ಒಂದು ಘನತೆ, ಗೌರವ, ಇವತ್ತೇನಾದ್ರೂ ಈ ದೇಶದಲ್ಲಿ ಒಂದು ಸಂವಿಧಾನ ಸಿಕ್ಕಿದೆ. ಆದ್ರೆ ದೇವ್ರ ಜಪ ಮಾಡಿದ್ರೆ ಏನ್ ಸಿಗ್ತದೆ ನನಗಂತ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಕ್ ಹೋಗೋದಿಲ್ಲ. ಅಮಿತ್ ಶಾ ಅವರಿಗೆ ನಾನು ಮನವಿ ಮಾಡ್ತೀನಿ, ನಿಮ್ಮ ಮನಸ್ತತ್ವ, ನಿಮ್ಮಲ್ಲಿರ್ತಕ್ಕಂಥ ಮನುವಾದ ಮನಸ್ತತ್ವ ಏನಿದೆ ಅದು ಇವತ್ತು ಬಹಿರಂಗವಾಗಿದೆ. ನೀವು ಮುಂದಿನ ದಿನಗಳು ಅದನ್ನು ತಿದ್ಕೊಂಡಿಲ್ಲ ಅಂದ್ರೆ ಖಂಡಿತ ಈ ದೇಶದಲ್ಲಿ ಇರ್ತಕ್ಕಂಥ ದಲಿತರು ನಿಮ್ಮನ್ನು ಎಲ್ಲಿ ಸಿಗ್ತದಲ್ಲಿ ಅಟ್ಟಾಡಿಸ್ಕೊಂಡು ಹೊಡಿತಕ್ಕಂಥ ಕಾಲ ಸಹ ಮುಂದೆ ಬರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತೇನು ಆ ತರದ್ದು ಯಾವ್ದೋ ಸಣ್ಣ ಪುಟ್ಟ ಕೇಸ್ಗಳಿಗೆಲ್ಲ ದ್ರೋಹದ ಕೇಸ್ ಆಗ್ತಾ ಇದ್ರಿ ಮೋದಿ ಅವರೇ, ಇವತ್ತು ನಿಮ್ಮದೇ ಸರ್ಕಾರದಲ್ಲಿ ನಿಮ್ಮದೇ ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥ ಅಮಿತ್ ಶಾ ಅವರು ಇವತ್ತೇನು ಮಾತಾಡಿದ್ದಾರೆ, ಅದಕ್ಕೆ ಯಾಕೆ ರಾಷ್ಟ್ರದ್ರೋಹದ ಕೇಸ್ ಹಾಕ್ಬಾರ್ದು ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಅವ್ರ ಮೇಲೆ ರಾಷ್ಟ್ರದ್ರೋಹದ ಕೇಸನ್ನು ಹಾಕಿ ಅವರಿಗೆ ಒಳಗಡೆ ಹಾಕ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.